ಇಲ್ಲಿಗೆ ನಿಲ್ಸೋದಿಲ್ಲ, ಹೋರಾಟ ಮುಂದುವರಿತದೆ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಹೇಳಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಇದ್ರ ಬಗ್ಗೆ ವಿಚಾರಣೆ ಆಗ್ಬೇಕು. ಇಲ್ಲಿ ಸೂಕ್ತ ಅಲ್ಲ. ನಾ ಬೇಡ ಅಂತ ಹೇಳ್ತಾ ಇದ್ದೀನ. ಯತ್ನಾಳ್ಗೂ ಇದಕ್ಕೂ ಏನ್ ಸಂಬಂಧ? ನನ್ನ ಪ್ರಕಾರ ಸಿಬಿಐಗೆ ಇಲ್ಲ. ಸಿಬಿಐ ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ. ಸುಪ್ರೀಂ ಕೋರ್ಟ್ ಅವರು ಈಗ ಹೈಕೋರ್ಟ್ ಹೇಳಿರೋದಷ್ಟೇ, ಇದು ಸರ್ಕಾರಗಳ ವಿಚಾರ ಅಂತ. ಸಿಬಿಐ ಸರ್ಕಾರ ಅಲ್ಲ. ಸಿಬಿಐ ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ. ಅವರು FIR ಹಾಕವ್ರೆ. ಸರ್ಕಾರಕ್ಕೆ ಅದಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ ಹೇಳುದಿಲ್ಲ. ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ, ನಾನಿಲ್ಲ ಅಂತ. ನೋಡೋಣ, ನಮಗೂ ನ್ಯಾಯಾಲಯ ಇದೆ, ಅವ್ರಿಗೂ ನ್ಯಾಯಾಲಯ ಇದೆ. ರಿಲೀಫ್ ಅನ್ಕೋತಿರೋ ಇದೊಂದು ಬ್ಯಾಟಲ್ ಶುರು ಆಯ್ತು ಅಂತ ಅನ್ಕೋತೀರೋ? ನೋಡಪ್ಪ, ನಾನು ಸಾಯಗಂಟ ನನ್ನ ಮೇಲೆ ಇದಿದ್ದೆ. ನನ್ನ ಯಾರು ಡೈಜೆಸ್ಟ್ ಮಾಡ್ಕೊಳ್ಳೋದಿಲ್ಲ. ನಾನು ಸಾಯೋವರೆಗೂ ನನ್ನ ಮೇಲೆ ದಿನ ನಮ್ಮ ಸ್ನೇಹಿತರುಗಳು ಈ ರೀತಿ ನಂಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಇದನ್ನ ನಾವು ಎದುರಿಸಲೇಬೇಕು, ಹೋರಾಟ ಮಾಡಲೇಬೇಕು. ಯಾರು ಇತ್ಕೊಳ್ಳಿ ಬಿಡ್ಲಿ. ನಿಮ್ಮನ್ನ ಸಿಎಂ ಅವ್ರನ್ನ ರಾಜಕೀಯವಾಗಿ ಎದುರಿಸಕ್ಕಾಗಲ್ಲ ಅಂತ ಈ ರೀತಿ ಕಾನೂನಾತ್ಮಕ. ಖಂಡಿತ. ಈಗ CM ತಾನೇ ಏನಿದೆ ರೀ, ಏನ್ ಅವ್ರ ಕಾಲದಲ್ಲಿ ಏನಾದ್ರು ಮಾಡಿದ್ರಾ? ಇಲ್ಲ ಏನಾದ್ರು ಮಾಡಿದ್ರ? ಈಗ ಇವ್ರದ್ದು ಯಾವ್ದಾದ್ರು ಜಮೀನ್ ಹೋಗಿದ್ರೆ ಬಿಟ್ಬಿಡ್ತಿದ್ರ? ಪಾಪ ಅವ್ರಿಗೂ ಗೊತ್ತಿಲ್ಲ. ಅವ್ರಿಗೆ ಸುಮ್ನೆ ಅವ್ರ ಹೆಸರು ದೊಡ್ಡದಿದೆ ಅಂತ ಅನ್ಬಿಟ್ಟು ಅವ್ರನ್ನ ವೀಕನ್ ಮಾಡ್ಬೇಕು, ಮಾನಸಿಕವಾಗಿ ವೀಕನ್ ಮಾಡ್ಬೇಕು ಅಂತ ಅವ್ರು ಮಾಡ್ತಾ ಇದಾರೆ. ನಾನಂತೂ ಮಾನಸಿಕವಾಗಿ ಜೈಲಲ್ಲಿ ಇದ್ದಾಗೂ ನಾನು ವೀಕನ್ ಆಗಿಲ್ಲ. ಜೈಲು ಒಳಗಡೆ ಇದ್ನಲ್ಲ ತಿಹಾರಲ್ಲಿ, ಅವತ್ತು ನಾನು ವೀಕನ್ ಆಗಿಲ್ಲ, ಇವತ್ತು ಆಗಿಲ್ಲ, ಮುಂದಕ್ಕೂ ಆಗಲ್ಲ. 4:15 ಗಂಟೆಗೆ ಜಡ್ಜ್ಮೆಂಟ್ ಬರ್ತಿತ್ತು. ನನ್ನ ಸ್ಟಾಫ್ ಎಲ್ಲ ಇದ್ರು, ಏನ್ ನಮ್ಮ ಸಾಹೇಬ ಹಿಂಗ್ ಕೂತಾರೆ ಅಂತ ನೋಡ್ತಾ ಇದ್ರು. ನನಗೆ ಭರವಸೆ ಇತ್ತು, ನಮ್ಗೆ ನ್ಯಾಯ ಸಿಗ್ತದೆ ಅಂತ. ವೆರಿ ಸಿಂಪಲ್ ಲಾ. ಏನ್ ದೊಡ್ಡ ತಲೆ ಕೆಡಿಸ್ಕೊಳ್ಳೋಂತ ಲಾ ಅಲ್ಲ ಇದು. ಸರ್ಕಾರ ಕೊಟ್ಟ ಪರ್ಮಿಷನ್ ವಿಡ್ರಾ ಮಾಡಿ ಬೇರೆ ಕೊಟ್ಟಿದೆ. ಇನ್ವೆಸ್ಟಿಗೇಷನ್ ಮಾಡ್ಬಿಡಿ ಅಂತ ಸರ್ಕಾರ ಹೇಳಿಲ್ಲ. ಅದಕ್ಕೆಲ್ಲ ಅವರು ಸರ್ಕಾರನು ಬೇಕಾದಷ್ಟು ಲೀಗಲ್ ಒಪಿನಿಯನ್ ತೆಗೆದುಕೊಂಡಿತ್ತು. ಸರ್, ಇದೆಲ್ಲ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಭಾಗ ಅನ್ಸುತ್ತಾ? ಆಮೇಲೆ ಮಾತಾಡೋಣ.